ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ವರದಕ್ಷಿಣೆ ಕಿರುಕುಳ ಸದ್ದು ಮಾಡ್ತಾ ಇದೆ. ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವರದಕ್ಷಿಣೆ ಕಿರುಕುಳದ ಸದ್ದಿದು. ಎಸ್ ನಾರಾಯಣ್ ಹಾಗೂ ಕುಟುಂಬದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟಂತ ಆರೋಪದಡಿ ಕೇಸ್ ದಾಖಲಾಗಿದೆ. ಅವರ ಸೊಸೆಯೇ ನೇರವಾಗಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಇಡೀ ಕುಟುಂಬಸ್ಥರ ವಿರುದ್ಧ ವರದಕ್ಷಿಣೆಯನ್ನ ಕೊಟ್ಟರು ಹೆಚ್ಚಿನ ಹಣಕ್ಕಾಗಿ ಒತ್ತಾಯ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಅವರ ಸೊಸೆ ಮಾಡ್ತಾ ಇದ್ದಾರೆ. ಎರಡನೇ ಸೊಸೆ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ನಾರಾಯಣ್ ರವರ ಎರಡನೇ ಸೊಸೆ ಪವಿತ್ರ ದೂರನ್ನ ಕೊಟ್ಟಿದ್ದಾರೆ. ಅತ್ತೆ ಭಾಗ್ಯವತಿ, ಪತಿ ಪವನ್ ಹಾಗೆ ಎಸ್ ನಾರಾಯಣ್ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ಜ್ಞಾನ ಭಾರತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ವರದಕ್ಷಿಣೆ ಪಿಡುಗು ತೊಲಗಿಸಬೇಕು ಅನ್ನೋದು ಉದ್ದೇಶವಾಗಿದೆ. ಪಿಡುಗು ತೊಲಗಿಸಲೇಬೇಕು ಅಂತಾನೆ ಸಿನಿಮಾವನ್ನ ಮಾಡಿದ್ದೇನೆ ಅಂತ ಟಿವಿ9ಗೆ ನಿರ್ದೇಶಕ ಎಸ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊಸೆ ಪವಿತ್ರ ಮನೆ ಬಿಟ್ಟು ಹೋಗಿ 14 ತಿಂಗಳಾಯ್ತು ಅಂತ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಜೊತೆ ಎಸ್ ನಾರಾಯಣ್ ರವರು ಮಾತನಾಡಿದ್ದಾರೆ. ಏನ್ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಕೇಳೋಣ. ಸರ್ ನಮಸ್ತೆ. ಅದೇ ನಾನು ಮಾಲ್ತೇಶ್ ಜಗ್ಗಿನ್ ಟಿವಿ9ಇಂದ. ನಮಸ್ಕಾರ ಸರ್. ಸರ್ ಈಗ ಅಂದ್ರೆ ಎಸ್ ನಾರಾಯಣ್ ಅವ್ರ ಮೇಲೆ ಇಂತ ಒಂದು ಗಂಭೀರ ಆರೋಪ, ಮನೆ ಸೊಸೆ ವರದಕ್ಷಿಣೆ ಕಿರುಕುಳ ಅನ್ನುವಂಥದ್ದನ್ನ ಹೆಂಗೆ ನೀವು ಪರಿಗಣಿಸ್ತಾ ಇದ್ದೀರಿ ಸರ್? ಇಷ್ಟು ವರ್ಷ ಜರ್ನಿ ಆಯ್ತು, ಅಂದ್ರೆ ಒಂದು ಕುಟುಂಬದ ಸಮಸ್ಯೆ ಬರಬರುವಂತದ್ದು ಹೆಂಗೆ? ನಮ್ ದೇಶದಲ್ಲಿ ಯಾರು ಸೊಸೆಯನ್ನ ಮನೆಗೆ ತರ್ತಾರೆ ಆ ಮನೆಯ ಹಿರಿಯರಿಗೆ ಇದು ತಪ್ಪಿದ್ದಲ್ಲ. ಅವರು ಮೊದಲೇ ಸಿದ್ಧತೆಗಳು ಮಾಡ್ಕೊಳ್ಬೇಕು ಇವನ್ನೆಲ್ಲ ಹೆದರ್ಸೋದಕ್ಕೆ. ನನಗಿದೇನು ಆಶ್ಚರ್ಯ, ಆಘಾತ, ಭಯ ಈ ತರದ್ ಯಾವ್ದು ಇಲ್ವೇ ಇಲ್ಲ. ಪಾಪ ಹೆಣ್ಮಗು ಏನೋ ಸಂತೋಷ ಇದರಲ್ಲಿ ಕಂಪ್ಲೇಂಟ್ ಕೊಟ್ಟು ಸಂತೋಷ ಪಟ್ಟಿದೆ ಆ ಮಗು. ಅವ್ರ ಸಂತೋಷ ಸಿಗ್ಲಿ. ಅವರು ನಮ್ ಮನೆ ಬಿಟ್ಟು ಹೋಗಿ 14 ತಿಂಗಳಾಯ್ತು. ಕಳೆದ ವರ್ಷ 24ನೇ ಇಸ್ವಿಯಲ್ಲಿ ಜುಲೈಲಿ ಅವರು ನಮ್ಮ ಮನೆ ಬಿಟ್ಟು ಹೋಗ್ತಾರೆ. ಅವ್ರ ಮನೆ ಬಿಟ್ಟು ಹೋಗೋ ವಿಚಾರ ನನಗ್ ಗೊತ್ತಿಲ್ಲ. ಹೋಗ್ತಾರೆ. ಹೋದ್ಮೇಲೆ ನಾವು ಈ ಆರೋಪಗಳು ನಿಜವಾಗಿದ್ರೆ ಈ ರೀತಿ ನಾವು ಮಾಡಿದ್ರೆ ತಕ್ಷಣವೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ತಕ್ಷಣವೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾಕೆ ನಿದ್ದೆ ಮಾಡ್ತಿದ್ರ? 14 ತಿಂಗಳು ಇವಾಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ವರದಕ್ಷಿಣೆನ 60ನೇ ದಶಕದಲ್ಲಿ 60ರಲ್ಲಿ ನನ್ನ ತಂದೆ ವರದಕ್ಷಿಣೆ ವಿರುದ್ಧ ದೊಡ್ಡ ಅಭಿಯಾನ ಮಾಡಿದ. ವರದಕ್ಷಿಣೆ ತಗೊಳ್ಳೋದು ಅಪರಾಧ ಅಂತವ್ರ ಮಗ ನಾನು ನನ್ನ ಚಿತ್ರದ ಮುಖಾಂತರ ಸಮಾಜಕ್ಕೆ ವರದಕ್ಷಿಣೆ ಪಿಡುಗು ತೊಲಗಿಸ್ಬೇಕು ಅಂತ ಸಿನಿಮಾ ಮಾಡಿದವನು, ಸಂದೇಶ ಕೊಟ್ಟವನು. ನನ್ನ ಕುಟುಂಬದಲ್ಲಾಗ್ಲಿ ನನ್ನ ಪರಂಪರೆಯಲ್ಲಾಗ್ಲಿ ಇವೆಲ್ಲ ಖಂಡಿತ ಸಾಧ್ಯನೇ ಇಲ್ಲ. ಇದು ಸಹಜವಾಗಿ ಎಲ್ಲ ಹೆಣ್ಮಕ್ಳು ಅವ್ರಿಗೆ ಬೇರೆ ಏನು ಅಸ್ತ್ರ ಸಿಗೋದಿಲ್ಲ, ಇದೊಂದು ಅಸ್ತ್ರ ಬಳಸಿದ್ದಾರೆ. ಕೋರ್ಟಲ್ಲಿ ಇದೆ ಕೇಸು. ನಾವು ಕೋರ್ಟ್ಗೆ ಹೋಗ್ಬೇಕಾಗಿದೆ. ಹಾಗಾಗಿ ನಾನು ಹೆಚ್ಚಿಗೆ ಏನು ಅವ್ರ ಬಗ್ಗೆ ಹೇಳಕ್ ಇಷ್ಟಪಡಲ್ಲ. ಸರ್ ಈಗ ಅವರು ಮುಂಚೆ ನಿಮ್ಮ ಪರಿಚಯ ಇದ್ದು ಒಪ್ಪಿಗೆಯಿಂದ ಮದುವೆ ಆಗಿದ್ದ ಪವನ್ ಮತ್ತೆ ಅವ್ರ ಪವಿತ್ರ ಅವರು, ಅಥವಾ ಹೇಗೆ ನಿಮ್ ಗಮನಕ್ಕಿತ್ತ ಈ ಏನು ಅನ್ನೋಂತ ಸರ್ ಅವ್ರ ಪರಿಚಯದ ವಿಚಾರವಾಗಿ ಸರ್ ನಿಮ್ ಕುಟುಂಬಕ್ಕೆ ಸರ್? ಇವರು ಲವ್, ಅದೇ ಇಬ್ರು ಪ್ರೀತಿಸಿ ಮದುವೆ ಆಗಿರೋರು. ಓಕೆ ಸರ್. ಪ್ರೀತಿಸಿದವ್ರಿಬ್ರು ಪ್ರೀತಿಸ್ಬಿಟ್ಟು ಅವ್ರ ಕುಟುಂಬಕ್ಕೆಲ್ಲ ಗೊತ್ತಿದ್ದು ಕೊನೆಯ ಮೂಮೆಂಟ್ ಅಲ್ಲಿ ನನಗ್ ಬಂದು ಹೇಳ್ತಾರೆ. ಸರಿ, ನಾವು ವಿರೋಧ ಮಾಡ್ಲಿಲ್ಲ. ಮಕ್ಳು ಚೆನ್ನಾಗಿದ್ರೆ ಮದುವೆ ಆಗಿ ಚೆನ್ನಾಗಿರ್ಲಿ ಅಂತ ಹೇಳಿ ನಾವು ಮದುವೆ ಮಾಡಿಟ್ಟಿದೀವಿ. ಚೆನ್ನಾಗಿ ಬದುಕ್ಬೇಕು. ಒಂದು ಮನೆ, ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದ್ಮೇಲೆ ಆ ಕುಟುಂಬದ ಸಂಸ್ಕೃತಿ, ಸಂಸ್ಕಾರ, ಅವರು ಬದುಕಿ ಬಾಳಿದ ಹಿನ್ನೆಲೆಗಳನ್ನ ಅರ್ಥ ಮಾಡ್ಕೊಂಡು ಅಲ್ಲಿ ಬಾಳೋದನ್ನ ಕಲಿಬೇಕು. ಅದು ಬಿಟ್ಟು ನಾವೆಲ್ಲ ಬುದ್ಧಿ ಹೇಳೋಕ್ ಆಗಲ್ಲ. ಬಿಕಾಸ್ ಇವತ್ತಿನ ಯುವ ಪೀಳಿಗೆ ಹಿರಿಯರು ಹೇಳೋ ಯಾವುದೇ ಒಂದು ಅನುಭವದ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ ಸಿದ್ಧರಿರೋದಿಲ್ಲ. ಇದು ದೊಡ್ಡ ದುರಂತ ಇದು. ಹಾಗಾಗಿ ನಾವು ಮೌನ ಆಗ್ಬಿಡ್ತೀವಿ ಅಷ್ಟೇನೆ. ನಮ್ ಕಾಲಘಟ್ಟಕ್ಕೆ ಇವೆಲ್ಲ ಮುಗ್ದೋಯ್ತೇನೋ ಅಂತ ಅನ್ಸುತ್ತೆ. ಸಂಸ್ಕಾರವಾಗಿ ಬದುಕುವಂತ ಒಂದು ಪದ್ಧತಿ ನಮ್ ಕಾಲಘಟ್ಟಕ್ಕೆ ಮುಗ್ದೋಯ್ತೇನೋ, ಮುಂದೆ ಸಿಗಲ್ವೇನೋ ನಮ್ಗೆ ಇವೆಲ್ಲ ಅಂತ ಅನ್ಸುತ್ತೆ. ಇರ್ಲಿ. ಏನ್ ಕಾರಣಕ್ಕೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಅಂದ್ರೆ ಸಮಸ್ಯೆ ಶುರುವಾಯ್ತು ಅಂತ ನಿಮ್ಗೆ ಅನಿಸ್ತಿದೆ ಸರ್ ಈಗ? ಇಲ್ಲ, ನಾನು ಕೆಲವೊಂದು ವಿಚಾರ ಇಲ್ಲಿ ಹೇಳಕ್ಕಾಗಲ್ಲ. ಕೋರ್ಟ್ ಅಲ್ಲಿ ಇರೋದ್ರಿಂದ ನಾನು ಹೇಳ್ಕೂಡ್ದು ಕೆಲವೆಲ್ಲ. ಹಾಗಾಗಿ ಕೋರ್ಟ್ ಅಲ್ಲಿ ನಿರ್ಣಯ ಆಗ್ಲಿ. ತಾವು ಕೇಳಿದಿರಾ, ನಿಮ್ಗೆ ನಾನು ಸರಿಯಾದ ಒಂದು ರೀತಿಯಲ್ಲಿ ಇದನ್ನ ಹೇಳ್ಬೇಕು ನಾನು ಹೇಳಿದೀನಿ. ಹಾಗಾಗಿ ಬಹಳ ವಿಚಾರಗಳಿದೆ, ಅದೆಲ್ಲ ಕೋರ್ಟ್ ಅಲ್ಲೇ ಹೇಳ್ಬೇಕು ನಾನು.